ಕಳಸದಲ್ಲಿ ಸಂಪತ್ತಿನ ಅಧಿದೇವತೆಯಾದ ಸಾಕ್ಷಾತ್ ಲಕ್ಷ್ಮೀ ದೇವತೆ ನೆಲೆಸಿರುತ್ತಾಳೆ ಎಂಬ ನಂಬಿಕೆ ಇದೆ. ಕಳಸ ಲಕ್ಷ್ಮೀ ಸ್ವರೂಪವಾಗಿದ್ದು ಅದನ್ನು ಎತ್ತಿಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಬೆಳ್ಳಿ, ಹಿತ್ತಾಳೆ ಅಥವಾ ತಾಮ್ರದಿಂದ ಮಾಡಲಾದ ಕಳಸವನ್ನು ಮಾತ್ರ ಪೂಜೆಗೆ ಬಳಸತಕ್ಕದ್ದು. ಕಳಸದಲ್ಲಿ ನೀರು, ನಾಣ್ಯ, ಅಕ್ಕಿ, ಆಭರಣ, ಸ್ವಲ್ಪ ಅರಿಶಿಣ ಮತ್ತು ಕುಂಕುಮವನ್ನು ಹೊರತುಪಡಿಸಿ ಏನನ್ನು ತುಂಬಬಾರದು. ಕಳಸದ ಮೇಲೆ ತೆಂಗಿನಕಾಯಿಯನ್ನು ತಲೆ ಕೆಳಗಾಗದಂತೆ ಎಚ್ಚರದಿಂದ ಇಡಬೇಕು. ನೀವು ಲಕ್ಷ್ಮೀ ಕಳಸವನ್ನ ಇಡುವುದಾದರೆ ಮಾಂಗಲ್ಯವನ್ನ ಕಡ್ಡಾಯವಾಗಿ ಹಾಕಲೇಬೇಕು. ಒಂದು ವೇಳೆ ಮಾಂಗಲ್ಯ ಇಲ್ಲದಿದ್ದಲ್ಲಿ ಅರಿಶಿಣ ಕೊಂಬು ಹಾಕುವುದು ಕಡ್ಡಾಯವಾಗಿದೆ. ಕಳಸ ಇಡುವಾಗ ಹಿಡಿ ಅಕ್ಕಿ ಹಾಕಿ ಅರಿಶಿಣ ಕುಂಕುಮ ಹಾಕಿ ಬೆರಳಿನಿಂದ ಕಮಲವನ್ನು ಬಿಡಿಸಿ ಅದರ ಮೇಲೆ ಕಳಸವನ್ನು ಇಡಬೇಕು. ಈ ಕಾಯಿಯ ಕಳಸವನ್ನ ಮನೆಯಲ್ಲಿ ಇಡುವುದರಿಂದ ಆರ್ಥಿಕ ಸಮೃದ್ಧಿ, ಸಂಪತ್ತು ಮತ್ತು ಶುಭವಾದ ಫಲವನ್ನ ಪಡೆದುಕೊಳ್ಳಬಹುದು. ಕಾಯಿ ಕಳಸವನ್ನ ವಾರಕ್ಕೆ ಒಮ್ಮೆ, ತಿಂಗಳಿಗೆ ಒಮ್ಮೆ ಎಂಬಂತೆ ಬದಲಾಯಿಸಬಾರದು. ಪೂರ್ಣ ಕಳಸವನ್ನ ದೇವರ ಕೋಣೆಯಲ್ಲಿ ಇಟ್ಟು ಪೂಜಿಸುವುದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಕಳಸವನ್ನು ಇಟ್ಟ ಮನೆಯಲ್ಲಿ ಸ್ವಚ್ಛತೆ, ಮನಸ್ಸಿನಲ್ಲಿ ಪ್ರಾವಿತ್ಯತೆಯನ್ನ ಇಟ್ಟುಕೊಳ್ಳಬೇಕು. ಕಳಸ ಪೂಜೆಯನ್ನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವುದರಿಂದ ಹೆಚ್ಚು ಅನುಗ್ರಹವನ್ನ ಪಡೆಯುತ್ತಾರೆ. ಕಳಸದ ನೀರು ಕೆಳಗೆ ಬೀಳದಂತೆ ಕಾಯಿಯಲ್ಲಿ ನೀರು ಸದಾ ಇರುವಂತೆ ಎಚ್ಚರದಿಂದ ನೋಡಿಕೊಳ್ಳಬೇಕು. ಕಳಸದ ಮೇಲೆ ಸ್ವಸ್ತಿಕ್ ಚಿಹ್ನೆಯ ಚಿತ್ರವನ್ನ ಬಿಡಿಸುವುದು ಹೆಚ್ಚು ಫಲಕಾರಿಯಾಗಿದೆ. ಕೆಲವರು ಕಾಯಿ ಕಳಸ ಇಟ್ಟರೆ ಇನ್ನೂ ಕೆಲವರು ಎಲೆಯ ಕಳಸವನ್ನ ಇಟ್ಟು ಪೂಜಿಸುವುದು ರೂಢಿಯಲ್ಲಿದೆ. ಯಾವುದೇ ಸಮಾರಂಭದಲ್ಲಿ ಕೊಟ್ಟಿರುವ ಕಾಯಿಯನ್ನ ಎಂದಿಗೂ ಸಹ ಕಳಸದಲ್ಲಿ ಇಡಬಾರದು. ಕಳಸಕ್ಕೆ ಹಾಕುವ ನೀರು ತೆಂಗಿನಕಾಯಿಗೆ ಹಾಕುವಂತೆ ಇರಬೇಕು ಹೊರತು ನೀರು ಚೆಲ್ಲುವಂತೆ ಇರಬಾರದು. ಕಾಯಿ ಕಳಸದಲ್ಲಿ ತೆಂಗಿನಕಾಯಿಯ ಜುಟ್ಟನ್ನ ಎಂದಿಗೂ ಸಹ ತೆಗೆಯಬಾರದು ಮತ್ತು ನೀರು ಇರುವ ತೆಂಗಿನಕಾಯಿಯನ್ನ ಇಡಬೇಕು. ನಿಮ್ಮ ಮನೆಯಲ್ಲಿ ಬೆಳೆದಂತಹ ಕಾಯಿಯನ್ನ ಕಳಸದಲ್ಲಿ ಇಡುವುದು ತುಂಬಾ ವಿಶೇಷವಾದ ಫಲವನ್ನ ಪಡೆದುಕೊಳ್ಳಬಹುದು. ಮಾವಿನ ಎಲೆ ಅಥವಾ ವೀಳ್ಯದ ಎಲೆಯನ್ನ ಇಡಬೇಕು, ಆದರೆ ಎಲೆ ಹರಿದಿರಬಾರದು. ಕಳಸಕ್ಕೆ ಕಲವಾದಾರ ಅಥವಾ ರಕ್ಷಾಸೂತ್ರವನ್ನ ಕಟ್ಟಿ ಪೂಜಿಸುವುದು ಹೆಚ್ಚು ಫಲ ನೀಡುತ್ತದೆ. ತಾಮ್ರದ ಕಳಸಕ್ಕೆ ಕಲವಾದಾರ ಕಟ್ಟುವುದರಿಂದ ಯಾವುದೇ ರೀತಿಯ ದೋಷಗಳು ನಿಮ್ಮನ್ನ ಬಾಧಿಸುವುದಿಲ್ಲ ಎನ್ನುವ ನಂಬಿಕೆ ಇದೆ. ನೀವು ಕಳಸವನ್ನ ಸಡಿಲಿಸುವಾಗ ಅಥವಾ ಕದಲಿಸುವಾಗ 3 ಬಾರಿ ಬಲಕ್ಕೆ ಸರಿಸಿ ಕಳಸವನ್ನ ತೆಗೆಯಬೇಕು. ಗೆಳೆಯರೇ, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಧನ್ಯವಾದಗಳು.